ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಏನು ಬಾಗಲಕೋಟೆಯಲ್ಲಿ ಉಪಚುನಾವಣೆ ಕುರಿತಾಗಿ ಮಾಜಿ ಸಿಎಂ ಯಡಿಯೂರಪ್ಪನವರು ಬಂದಿರುವ ಸಂದರ್ಭದಲ್ಲಿ ಚರಂತಿ ಮಠ್ ಅವರು 10,000 ಅಂತರದಿಂದ ಗೆದ್ದೇ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಈಗ ಮಾಧ್ಯಮ ಜೊತೆಗೆ ಮಾತನಾಡಿರುವಂಥದ್ದು. ಯಾಕೆಂದ್ರೆ ಈ ಹಿಂದೆನೆ ಗೊತ್ತಾಯ್ತು, ಅವರೆಲ್ಲ ಪ್ರವಾಸದಲ್ಲಿ ಏನು ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕೈಗೊಂಡಿದ್ದರು. ಆದರೆ ಇವತ್ತು ವಿಶೇಷವಾದ ಹೇಳಿಕೆಯನ್ನು ಹೇಳಿದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯನವರಿಗೂ ಕೂಡ ಒಂದು ಟಾಂಗ್ ಕೊಟ್ಟಿರೋ ರೀತಿ ಇತ್ತು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿವರೆಗೆ ಏನು ನಡ್ಕೊಂಡು ಬಂದಿಲ್ಲ, ಅವರು ಹೇಳಿರುವಂತ ಮಾತನ್ನ ನಡ್ಕೊಂಡು ಬಂದಿಲ್ಲ, ಆದ್ರೆ ನಾವು ನುಡಿದಂತೆ ನಡೆದಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಈ ಮುಖಾಂತರ ಹೇಳಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಈ ಹೇಳಿಕೆ 10,000 ಮತಗಳಿಂದ ಚರಂತಿ ಮಠ್ ಅಂದ್ರೆ ಬಿಜೆಪಿ ಬಾಗಲಕೋಟೆ ಉಪಚುನಾವಣೆಯಲ್ಲಿ ಖಂಡಿತವಾಗ್ಲೂ ಗೆಲುವು ಬೀರುತ್ತೆ ಅನ್ನೋ ವಿಶ್ವಾಸವನ್ನ ನನಗಿದೆ. ಎಲ್ಲೋ ಒಬ್ಬರೂ ಸಹ ಚರಂತಿ ಮಠ್ ಅವ್ರ ಬಗ್ಗೆ ಯಾವುದೇ ರೀತಿಯಾದಂತ ಕೆಟ್ಟ ರೀತಿ ಬಂದಿಲ್ಲ. ನಾನು ಬಾಗಲಕೋಟೆ ಸುಮಾರು ಹಳ್ಳಿಗಳಲ್ಲಿ ಓಡಾಡಿದ್ದೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಈ ಹೇಳಿಕೆ ಏನಾಗುತ್ತೆ ಅನ್ನೋದನ್ನು ಕೂಡ ನೋಡ್ಬೇಕು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಏನಿದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕಾಗುತ್ತೆ. ಇದು VMTV ಕರ್ನಾಟಕದ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತಾನೆ ಹೇಳ್ಬೋದು. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಅವರು ಕೂಡ ಬಾಗಲಕೋಟೆಯಲ್ಲಿನೂ ಕೂಡ ಪ್ರಚಾರ ಮಾಡಿದ್ರು. ಆದ್ರೆ ಇನ್ನು ಏನು BS ಯಡಿಯೂರಪ್ಪ ಈ ರೀತಿಯಾಗಿ ಮಾತನಾಡಿದ್ದು ಬೇರೆ ರೀತಿಯಾದಂತ ಪ್ರಚಾರವನ್ನ ಮಾಡ್ತಾ ಇದ್ದಾರ ಅನ್ನೋದನ್ನು ಕೂಡ ಇಲ್ಲಿ ಆಗ್ತಾ ಇದೆ. ಯಾಕಂದ್ರೆ ಈ ವಯಸ್ಸಿನಲ್ಲಿ ಬಂದು ಮಾತನಾಡೋದು ಅಷ್ಟು ಚರಂತಿ ಮಠ್ ಅವರು ಸುಮಾರು 10,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ. ನಾನು ಸಹ ಕಳೆದ 2 ದಿವಸದಿಂದ ಬಾಗಲಕೋಟೆ ಅನೇಕ ಗ್ರಾಮಗಳಿಗೆ ಹೋಗಿದ್ದೇನೆ, ಪ್ರಮುಖರನ್ನು ಭೇಟಿ ಮಾಡಿದ್ದೇನೆ. ಒಂದು ಕಡೆ ಎಲ್ಲೂ ವೀರಣ್ಣ ಚರಂತಿ ಮಠ ವಿರುದ್ಧ ಒಂದು ಶಬ್ದ ಕೇಳ್ತಾ ಇಲ್ಲ. ಎಲ್ಲರೂ ಸಹ ಈ ಬಾರಿ ಒಟ್ಟಾಗಿ ಒಂದಾಗಿ ವೀರಣ್ಣ ಚರಂತಿ ಮಠನ ಗೆಲ್ಲಿಸ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದಾರೆ.